ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಹಾಗಾದ್ರೆ ಇದಕ್ಕಿರುವ ಚಿಕಿತ್ಸೆಗಳೇನು? ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯೋದು ಹೇಗೆ? ನಾವು ಮಾಡುವ ಯಾವ ತಪ್ಪುಗಳು ಬಂಜೇತನಕ್ಕೆ ಕಾರಣವಾಗುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನ ವೈದ್ಯರಾದ ಡಾಕ್ಟರ್ ನಿಖಿತಾ ಮೂರ್ತಿ BS ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಡಾಕ್ಟರ್, ನಾವು ಹಿಂದಿನ ಕಾಲದಲ್ಲಿ ಗಮನಿಸೋದಾದ್ರೆ ಈಗಿನ ದಿನಗಳಲ್ಲಿ ಬಂಜೇತನ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳಬೇಕಾ, ಅಥವಾ ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಪ್ಲಾನಿಂಗ್ ಆಗಿರಬಹುದು, ಎಲ್ಲವೂ ಕೂಡ ಏರುಪೇರಾಗಿರುವಂಥದ್ದು, ಜೀವನ ಶೈಲಿಯೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಬೇಕಾ? ಯಾತಕ್ಕಾಗಿ ಈ ಸಂತಾನ ಭಾಗ್ಯ ಪಡೆದುಕೊಳ್ಳುವಲ್ಲಿ ಶೂನ್ಯ ಕಾಣ್ತಾ ಇದ್ದಾರೆ ಜನ? ಸೊ ಪ್ರತಿಯೊಂದು ದಂಪತಿಗಳಿಗೆ ಹೆಚ್ಚಾಗಿ ಅವ್ರದ್ದೇ ಆದ ಒಂದು ಮಗು ಇರಬೇಕು ಅಂತ ಕಾಣ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದು ಆಗುತ್ತೆ. ಬಟ್ 6ರಲ್ಲಿ 1 ದಂಪತಿಗೆ ಈ ಥರ ಪ್ರೆಗ್ನೆನ್ಸಿ ಆಗೋದಕ್ಕೆ ಡಿಲೇ ಆಗ್ತಾ ಇರುತ್ತೆ, ಅಥವಾ ಕನ್ಸೀವ್ ಆಗೋದಕ್ಕೆ ತೊಂದರೆ ಅಥವಾ ಬಂಜೆತನ ಅಂತ ಕರಿತೀವಿ. ಸೊ ಇದಕ್ಕೆ ಹೆಚ್ಚಾಗಿ ನಾನು ಎಲ್ಲಿ ತಪ್ಪು ಅಂತ ಹೇಳಬೇಕು ಅಂತಂದರೆ ವೆಯ್ಟ್ ಮಾಡೋದ್ರಲ್ಲಿ, ಡಿಲೇ ಮಾಡೋದು, ತಡ ಮಾಡೋದು. ಸೊ ಯಾವ ಥರ ಇದು? ನಂಬರ್ 1 ಬಂದುಬಿಟ್ಟು, ಈಗ ನೋಡ್ತಾ ಇದ್ದೀವಿ ನಾವು ಎಷ್ಟೊಂದು ದಂಪತಿಗಳು ತುಂಬ ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ. ಮದುವೆ ಆದರೂ ಸಹ ಪ್ರೆಗ್ನೆನ್ಸಿ ಅಥವಾ ಮಗು ಪಡೆಯೋದನ್ನು ಮುಂದೆ ಹಾಕ್ತಾ ಇದ್ದಾರೆ. ಸೊ ಅದಿರ್ಬೋದು ಕರಿಯರ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಈ ಥರ ರೀಸನ್ಸಿಂದ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ತಡ ಮಾಡ್ತಾ ಇದ್ದಾರೆ. ಸೊ ಅದು ನಂಬರ್ 1 ರೀಸನ್. ಬಿಕಾಸ್ ನಾವು ಪ್ಲ್ಯಾನ್ ಆ ಥರ ಮಾಡಿರ್ಬೋದು, ಬಟ್ ನಮ್ಮ ಬಾಡಿ ಬಯಾಲಜಿಕಲಿ ಆ ಥರ ಆಗೋದಿಲ್ಲ. ಅಥವಾ ನಂಬರ್ 2, ಪ್ರೆಗ್ನೆನ್ಸಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ, ಬಟ್ ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇರ್ತಾರೆ, ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸರಿ ಬಿಡಿ, ನ್ಯಾಚುರಲಿ ಆಗುತ್ತೆ, ಯಾವಾಗೋ ಒಂದಿನ ಟ್ರೈ ಮಾಡ್ತಾ ಇರೋಣ ಅಂತ ತುಂಬ ಸಲ ಡಾಕ್ಟರ್ ಹತ್ರ ಬರೋಕ್ಕೆ ಅಥವಾ ಫಸ್ಟ್ ಕನ್ಸಲ್ಟೇಷನ್ ಪಡೆಯೋದಕ್ಕೆ ಅವರು ವೇಟ್ ಮಾಡಿ ತುಂಬ ಡಿಲೇ ಮಾಡಿಬಿಡ್ತಾರೆ. ಸೊ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಹೆಣ್ಣಿನ ವಯಸ್ಸು 35 ಒಳಗಡೆ ಇದ್ದಲ್ಲಿ ಟ್ರೈ ಮಾಡ್ತಾ ಇದ್ದಿದ್ದು 1 ವರ್ಷವರೆಗೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಇಲ್ಲ 35ರಿಂದ 40 ವಯಸ್ಸಿದ್ದಲ್ಲಿ ಅಟ್ಲೀಸ್ಟ್ 6 ಮಂತ್ಸ್ ಟ್ರೈ ಮಾಡ್ತಾಯಿದ್ರು ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನು ನಾವು ಫಸ್ಟು ಕಂಪ್ಲೀಟಾಗಿ ಡೀಟೇಲಾಗಿ ಎವ್ಯಾಲ್ಯೂಯೇಟ್ ಮಾಡಿ ಏನು ಟ್ರೀಟ್ಮೆಂಟ್ ಹೇಳ್ತೀವೋ ಅದನ್ನು ತೊಗೊಂಡ್ರೆ ಆದಷ್ಟು ಬೇಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗುತ್ತೆ. ಇಲ್ಲ ನಂಬರ್ 3, ಡಾಕ್ಟರ್ ಹತ್ರ ಬರ್ತಾರೆ, ಕನ್ಸಲ್ಟೇಷನ್ ಮಾಡಿಸ್ಕೊತಾರೆ, ಅವ್ರದ್ದೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ನಾವು ಇದರ IUI ಅಂತಂದರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್, IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಈ ಥರ ಏನಾದರೂ ಒಂದು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದಾಗ ಆವಾಗ ಹಿಂಜರಿತಾರೆ. ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕಾ, ನೋಡೋಣ, ಇನ್ನೊಂದು ಡಾಕ್ಟರ್ ಹತ್ರ ಸೆಕೆಂಡ್ ಕನ್ಸಲ್ಟೇಷನ್ ತೊಗೊಳ್ಳೋಣ, ಆ ಥರ ಸುಮಾರು ಸಲ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಈಗ 3 to 4 IUIs ಮಾಡಿಸ್ಕೊಂಡಿರ್ತಾರೆ, ಅಂದರೂ ನೆಕ್ಸ್ಟ್ ಸ್ಟೆಪ್ ಅಂತಂದರೆ IVF. ಸೊ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂದರೆ IVF ಅಂತ ಹೇಳ್ತೀವಿ. ಬಟ್ ಆವಾಗ ಏನು ಮಾಡ್ತಾರೆ, ಸರಿ ಬಿಡಿ ಇನ್ನೊಂದು ಸ್ವಲ್ಪ ನಾವು IUIs ಸಿಂಪ್ಲರ್ ಟ್ರೀಟ್ಮೆಂಟ್ಸಲ್ಲೇ ಟ್ರೈ ಮಾಡೋಣ ಅಂತ ತುಂಬ ಟೈಮ್ ಕಳೆದುಬಿಡ್ತಾರೆ. ಸೊ ಈ ಥರ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಅಥವಾ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಡಿಲೇ ಮಾಡೋದ್ರಲ್ಲಿ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಂಬರ್ 2 ಬಂದುಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ನೀವು ಹೇಳ್ದಂಗೆ. ಸೊ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ಸರಿಯಾಗಿ ಟೈಮಿಗೆ ನಿದ್ದೆ ಮಾಡಲ್ಲ, ಸೊ 7 to 8 hours ಆಫ್ ಸ್ಲೀಪ್ ಅನ್ನೋದು ಇರೋದಿಲ್ಲ, ಅಥವಾ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ ಕಪಲ್ಸು. ಇನ್ನೊಂದು ಏನಂತಂದರೆ ಡ್ರಿಂಕಿಂಗು, ಸ್ಮೋಕಿಂಗು, ಇದೆಲ್ಲ ಫ್ಯಾಕ್ಟರ್ಸ್ ಕೂಡ ನಮ್ಮ ಲೈಫ್ ಸ್ಟೈಲನ್ನು ತುಂಬ ಅಫೆಕ್ಟ್ ಮಾಡುತ್ತೆ. ಇದು ಒಂದು ತುಂಬ ಮೇಜರ್ ಫ್ಯಾಕ್ಟರ್. ಸೊ ಹಾಗಾಗಿ ಎಗ್ ಕ್ವಾಲಿಟಿ ಆಗಲಿ, ಸ್ಪರ್ಮ್ ಕ್ವಾಲಿಟಿ ಆಗಲಿ, ಟೋಟಲ್ ಆಗಿ ನಾವು ಫಲವತ್ತತೆ ಅಂತ ಹೇಳಿದಾಗ ಅದು ಕ್ಷೀಣಿಸ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಗರ್ಭಗುಡಿಯಲ್ಲಿ ಸುಮಾರು ಜನ ಪೇಷಂಟ್ಸ್ ಬರ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಾ, ಸುಮಾರು ಜನ ಪೇಷಂಟ್ಸ್ನ ಟ್ರೀಟ್ ಮಾಡ್ತಾ ಇರ್ತೀರಾ.
ಅದರಲ್ಲಿ ಕಾಮನ್ ಆಗಿ ಕಂಡು ಬರುವಂಥದ್ದು ನೀವು ಹೇಳಿದಾಗೆ ಏಜ್ ಫ್ಯಾಕ್ಟರೇ ಹೆಚ್ಚಾಗಿನ ಡಾಕ್ಟರ್. ಅಂದರೆ ತುಂಬ ಜನ 30 ಇಯರ್ಸ್ ಆಗೋವರೆಗೂ ಕೂಡ ಅಂದರೆ ಈ ರೀತಿ ನಾನು ಕನ್ಸಲ್ಟೇಷನ್ ಮಾಡಬೇಕು ಅಂತಲೇ ಯೋಚನೆ ಮಾಡಿರೋದಿಲ್ವ, ಅಥವಾ ಬೇರೆ ಯಾವೆಲ್ಲ ಫ್ಯಾಕ್ಟರ್ಸ್ ಇದೆ ಅನ್ನೋವಂಥದ್ದು? ಸೊ ತುಂಬ ಸಲ ಬಂದಾಗ ನಾನು ಹೇಳ್ದಂಗೆ ಇದು ತುಂಬ ಡಿಲೇ ಮಾಡೋದು ಅಥವಾ ವೆಯ್ಟ್ ಮಾಡೋದ್ರಲ್ಲಿ ತುಂಬ ಟೈಮ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಈಗ ನಾನು ಹೇಳ್ದಂಗೆ ಏಜ್ ಅನ್ನೋದು ಯಾರಿಗೂ ನಿಲ್ಲಲ್ಲ. ಸೊ ಬೇರೆ ಫ್ಯಾಕ್ಟರ್ಸ್ ಏನಾದರೂ ಇರ್ಬೋದು, ಈಗ ಓವರ್ ವೇಟ್ ಇರ್ಬೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಇದನ್ನೆಲ್ಲ ನಾವು ರಿವರ್ಸ್ ಮಾಡ್ಕೋಬೋದು, ಸರಿ ಮಾಡ್ಕೋಬೋದು. ಬಟ್ ಏಜ್ ಅನ್ನೋದನ್ನು ನಾವು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹೆಚ್ಚಾಗಿ ನಾವು ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು 30 ಅಥವಾ 35 ವಯಸ್ಸಲ್ಲಿ ಒಳಗಡೆ ಇದ್ದಲ್ಲಿ ನಾವು IVF ಮಾಡೋದಕ್ಕೂ 40 ವಯಸ್ಸು ಮೇಲಿದ್ದಕ್ಕೂ IVF ಮಾಡೋದಕ್ಕೂ ಸಕ್ಸಸ್ ರೇಟ್ಸು ಸೇಮ್ ಇರೋದಿಲ್ಲ. ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಎಗ್ ಕ್ವಾಲಿಟಿ, ಅಂದರೆ ಅಂಡಾಣು ಕ್ವಾಲಿಟಿ ಯಾವ ಥರ ಇದೆ ಮತ್ತು ವೀರ್ಯಾಣು ಕ್ವಾಲಿಟಿ ಯಾವ ಥರ ಇದೆ. ಸೊ ಹೆಚ್ಚಾಗಿ ಏಜ್ ಅನ್ನೋದು ಒಂದು ತುಂಬ ಮುಖ್ಯ ಪಾತ್ರ ಬರುತ್ತೆ, ಎಸ್ಪೆಷಲಿ ಹೆಂಗಸರಲ್ಲಿ. ಸೊ 35 ವಯಸ್ಸು ಆಗ್ತಾ ಅಂಡಾಣು ಕ್ವಾಲಿಟಿ ಮತ್ತು ಅದರ ಕ್ವಾಂಟಿಟಿ, ಸೊ ಗುಣ ಮತ್ತು ಸಂಖ್ಯೆ ಎರಡು ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಇಂಥದ್ರಲ್ಲಿ ಆದಷ್ಟು ಬೇಗ ನಾವೇನು ಟ್ರೀಟ್ಮೆಂಟ್ಸ್ ಹೇಳ್ತೀವೋ ಅದನ್ನು ಬೇಗ ಒಂದು ಸ್ಟೆಪ್ ತೊಗೊಂಡು ಮಾಡಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ತುಂಬ ಜನ ಪೇಷಂಟ್ಸ್ ಹೇಳ್ತಾ ಇರ್ತಾರೆ ನಾವು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಅದರಲ್ಲೂ ಏನಾದರೂ ತಪ್ಪು ಕಲ್ಪನೆ ಇದೆಯಾ ಅಂತಂದರೆ ತುಂಬ ಜನಕ್ಕೆ ಅದರದೊಂದು ಪ್ಯಾಟರ್ನೇ ರೀಡ್ ಮಾಡಿರೋದಿಲ್ಲ. ಸೊ ಅದರ ಬಗ್ಗೆ ನೀವು ತಿಳಿಸ್ಕೊಡೋದಾದರೆ ಅದರಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಮಿಸ್ಟೇಕ್ಗಳೇನು? ಸೊ ನಮ್ಮ ಹತ್ರ ಬಂದಾಗ ಪ್ರತಿ ದಂಪತಿಗೂ ಫಸ್ಟು ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ ಸೆಕ್ಷುವಲ್ ಹಿಸ್ಟ್ರಿ. ತುಂಬ ಸಲ ಇದನ್ನು ಓವರ್ಲುಕ್ ಮಾಡಿಬಿಟ್ಟಿರ್ತೀವಿ. ಸೊ ಏನಾಗುತ್ತೆ ಅಂದರೆ ನಾವು ಪಿನ್ ಪಾಯಿಂಟ್ ಮಾಡಿ ಕೇಳಬೇಕಾದ್ರೆ ಎಷ್ಟೋ ಕಪಲ್ಸಲ್ಲಿ ಇದರ ಲೈಂಗಿಕ ಸಮಸ್ಯೆಗಳಿರುತ್ತೆ, ಸರಿಯಾದ ಟೈಮಿಗೆ ಅವರು ಸೇರ್ತಾ ಇರಲ್ಲ. ನಾವು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ರೆಗ್ಯುಲರ್ ಎಷ್ಟು ಸಲ ಅಂತ ಕೇಳಿದಾಗ ತಿಂಗಳಿಗೆ 3-4 ಸಲ ಅಥವಾ ವಾರಕ್ಕೆ 1-2 ಸಲ. ಸೊ ಆ ಥರ ಅದು ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗಲ್ಲ. ಸೊ ಫರ್ಟಿಲಿಟಿ ವಿಂಡೋ ಅನ್ನೋದು ಇರುತ್ತೆ, ಅಂತಂದರೆ ಯಾವ ಟೈಮಲ್ಲಿ ಎಗ್ ರಿಲೀಸ್ ಆಗುತ್ತೆ, ಓವ್ಯುಲೇಷನ್ ಪೀರಿಯಡ್. ಎಗ್ ಅಂದರೆ ಅಂಡಾಣು ರಿಲೀಸ್ ಆಗೋ ಟೈಮಲ್ಲಿ ಒಂದಿನ ಮುಂಚೆ ಒಂದಿನ ಆದಮೇಲೆ ಸೇರಿದ್ರೆ ಮಾತ್ರ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸರಿಯಾಗಿ ಋತುಚಕ್ರ ಆಗ್ತಾ ಇದ್ದರೆ ಹೆಂಗಸರಿಗೆ, ಸೊ ಆವಾಗ 28 ಅಥವಾ 30 ದಿನಕ್ಕೆ ಒಂದ್ಸಲಿ ಡೇಟ್ ಆಗ್ತಾ ಇತ್ತು ಅಂತಂದರೆ ಯೂಶಲಿ ಈ ಓವ್ಯುಲೇಷನ್ ಅಥವಾ ಎಗ್ ರಿಲೀಸ್ ಆಗೋದು ಅರೌಂಡ್ 14th or 15th ಡೇ. ಸೊ ಈ ಅಂದರೆ ಪೀರಿಯಡ್ಸ್ ಆಗಿ 1 ವಾರ ಆದಮೇಲೆ ದಿನ ಬಿಟ್ಟು ದಿನ ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿನ ಟ್ರೈ ಮಾಡೋದು ನೆಸೆಸಿಟಿ ಇಲ್ಲ, ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಅಂತ ನಾವು ಹೇಳ್ತೀವಿ. ಕೆಲವೊಂದು ಸಲ ಏನಾಗುತ್ತೆ, ನಾವು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇದ್ದೀವಿ ಅಂತಾರೆ, ಬಟ್ ಹೆಂಗಸರಲ್ಲಿ ಋತುಚಕ್ರನೇ ಸರಿಯಾಗಿ ಆಗ್ತಾ ಇರಲ್ಲ, ಮಂತ್ಲಿ ಆಗ್ತಾ ಇರಲ್ಲ, ಇರ್ರೆಗ್ಯುಲರ್ ಇರುತ್ತೆ ಸೈಕಲ್ಸು. ಸೊ ಅಂಥದ್ರಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಇನ್ ಕೇಸ್ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾಯಿತ್ತು, ರೆಗ್ಯುಲರಾಗಿ ನಾನು ಹೇಳ್ದಂಗೆ ಈ ಫರ್ಟಿಲಿಟಿ ವಿಂಡೋ ಇದನ್ನು ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಸುಮಾರು ಆ್ಯಪ್ಸ್ ಇದೆ. ಸೊ ಆ ಡೇಟಿಗೆ ನಿಮ್ಮದು ಲಾಸ್ಟ್ ಮುಟ್ಟಾಗಿ ಡೇಟ್ ಹಾಕಿದ್ರೆ ಸಾಕು, ಓವ್ಯುಲೇಷನ್ ಯಾವಾಗ ಆಗುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಸೊ ಈ ಥರ ಆ್ಯಪ್ಸ್ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಯಾವಾಗ ಬೆಸ್ಟ್ ಟೈಮ್ ಇರುತ್ತೋ ನಾವು ಹೇಳ್ತೀವಿ, ಅದರ ತಕ್ಕಂಗೆ ಅವ್ರು ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ. ಎಸ್ ಕರೆಕ್ಟ್ ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ತುಂಬ ಜನಕ್ಕೆ ಪೀರಿಯಡ್ಸೇ ರೆಗ್ಯುಲರ್ ಇರೋದಿಲ್ಲ ಬಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ವಾಯ್ಸ್ ವರ್ಸ ತಗೊಳ್ಳೋದಾದರೆ ಡಾಕ್ಟರ್, ಈಗ ಪೀರಿಯಡ್ಸನ್ನು ರೆಗ್ಯುಲೇಟ್ ಮಾಡೋದಾದರೆ ಕರೆಕ್ಟಾಗಿ ಬಂದರೆ ಅದು ಸೊಲ್ಯೂಷನ್ ಆಗುತ್ತಾ? ಯಾಕಂದರೆ ತುಂಬ ಜನ ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ, ಅದು ಓವ್ಯುಲೇಷನನ್ನು ಸರಿ ಮಾಡುತ್ತಾ ಡಾಕ್ಟರ್? ಸೊ ನೀವು ಹೇಳ್ದಂಗೆ ಸುಮಾರು ಜನ ಈ ಥರ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಮೋಸ್ಟ್ ಕಾಮನ್ ಆಗಿ ನೋಡೋದು ಇರ್ರೆಗ್ಯುಲರ್ ಪೀರಿಯಡ್ಸಕ್ಕೆ ಒಂದು ಕಾರಣ ಬಂದುಬಿಟ್ಟು PCOD ಅಥವಾ PCOS ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಪೀರಿಯಡ್ಸ್ ರೆಗ್ಯುಲರಾಗಿ ಬರೋದು ಒಂದು ಪ್ರಾಬ್ಲಮ್ಮು, ಇನ್ನೊಂದು ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಅದು ಇನ್ನೊಂದು ಪ್ರಾಬ್ಲಮ್ಮು. ಸೊ ಪೀರಿಯಡ್ಸ್ ರೆಗ್ಯುಲರೈಸ್ ಆಗೋಕ್ಕೆ ಯೂಶ್ವಲಿ 21 ಡೇಸ್ದು ಪ್ಯಾಕೆಟ್ದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅದಕ್ಕೆ ನಾವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ತೊಗೊಂಡ್ರೆ ಎಸ್ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ, ಬಟ್ ಅದು ಸೊಲ್ಯೂಷನ್ ಆಗಲ್ಲ ನಮಗೆ. ಸೊ ಮೇನ್ ಬಂದುಬಿಟ್ಟು PCOS ಅಂತಂದರೆ ರೆಗ್ಯುಲರೈಸ್ ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಲೈಫ್ ಸ್ಟೈಲ್. ಸೊ ವೇಟ್ ರೆಡ್ಯೂಸ್ ಮಾಡೋದು. ಸೊ ಎಷ್ಟೋ ಸಲ ನೋಡ್ತೀವಿ, ಈವನ್ 5 to 10% ವೇಟ್ ರೆಡ್ಯೂಸ್ ಮಾಡಿದ್ರೂ ಕೂಡ ರೆಗ್ಯುಲರಾಗಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಪ್ರತಿ ಸಲಿನೂ ಯೂಶಲಿ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿತ್ತು ಅಂತಂದರೆ ರೆಗ್ಯುಲರಾಗಿ ಓವ್ಯುಲೇಷನ್ ಆಗ್ತಾಯಿದೆ ಅಂತ ಅರ್ಥ. ಬಟ್ ಇದು ಒಂದೇ ಫ್ಯಾಕ್ಟರ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯೂಟ್ರಸಲ್ಲಿ ಏನಾದರೂ ತೊಂದರೆಗಳಿದೆಯಾ, ಅಬ್ನಾರ್ಮ್ಯಾಲಿಟೀಸ್ ಇದೆಯಾ, ಟ್ಯೂಬ್ಸ್ ನಾರ್ಮಲ್ ಆಗಿದೆಯಾ ಇಲ್ವೋ, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಮೇಲ್ ಫ್ಯಾಕ್ಟರು. ಸೊ ಕೆಲವೊಂದು ಸಲ ನೋಡ್ತೀವಿ 5 ವರ್ಷವರೆಗೂ ಟ್ರೀಟ್ಮೆಂಟ್ ತೊಗೊತಿರ್ತಾರೆ, ಎಲ್ಲ ಪೇಜ್ ಅವ್ರದ್ದು ತಿರುಗಿಸಿದ್ರೂ ಕೂಡ
ಎಲ್ಲೂ ಕೂಡ ಒಂದು ಸ್ಪರ್ಮ್ ಟೆಸ್ಟ್ ಅನ್ನೋದೇ ಮಾಡಿಸಿರಲ್ಲ ಅವರು, ಬೇಸಿಕ್ ಟೆಸ್ಟು. ಸೊ ಯೂಶ್ವಲಿ ದಂಪತಿಗಳು ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂತಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಹಾಗೆ ಗಂಡಸರಲ್ಲಿ ಒಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ಮಾಡಿಸಿದ್ರೆ ಮೇನ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಅದರ ತಕ್ಕಂಗೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು ಟ್ರೀಟ್ಮೆಂಟ್ನ. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಮಮತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ಹಾಂ ಮೇಡಮ್, ನಮಸ್ತೆ, ಹೇಳಿ. ಇವರು ಗರ್ಭಗುಡಿ IVF ಅಲ್ಲಿ ಚಿಕಿತ್ಸೆಯನ್ನ ಪಡೆದವರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಮತಾ ಅವರೇ? ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ನಿಮ್ಮ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಮ್ದು ಚಿಕ್ಕಬಳ್ಳಾಪುರ. ನನಗೆ ಮದುವೆ ಆಗಿ 13 ವರ್ಷ ಆಗಿತ್ತು. 13 ವರ್ಷದಿಂದ ನನಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ನಾನು ಈ ಥರನೇ TV 9 ನಾನು ನೋಡ್ಬಿಟ್ಟೆ ನಿನ್ನೆ ಚಾಯ್ಸ್ ತಗೊಂಡಿದ್ದು ಗರ್ಭಗುಡಿ IVF ಸೆಂಟರ್. ಅಲ್ಲಿ ನಾನು ನೋಡ್ಕೊಂಡೆ, ನಾನು ತೋರಿಸಿದ್ PL ಹತ್ರ ಇರೋ ಗರ್ಭಗುಡಿನಲ್ಲಿ. ನಿಖಿತಾ ಮೇಡಮ್ ಹೇಳ್ಬೇಕು ಅಂದ್ರೆ ಫಸ್ಟ್ ತುಂಬಾ ಧನ್ಯವಾದಗಳು. ನನಗೆ ಅಷ್ಟು ಟ್ರೀಟ್ಮೆಂಟ್ ನೀಟಾಗಿ ನೋಡಿ ನನಗೆ ಈಗ ಒಂದು ಕನ್ಸನ್ನ ಡನ್ಸ್ ಮಾಡಿದ್ದಾರೆ ಅಂತ ಆಗಿದೆ ಈಗ. ಓಕೆ, ಅಂದ್ರೆ ಯಾವ ರೀತಿ ಸಮಸ್ಯೆ ಇದ್ದಿದ್ದು, ಅದು ಹೇಗೆ ಡಯಾಗ್ನೋಸ್ ಮಾಡಲಾಗಿತ್ತು, ಮತ್ತೆ ಅದರ ಚಿಕಿತ್ಸೆ ಹೇಗಾಯ್ತು ಮಮತಾ ಅವರೇ? ಮೇಡಮ್, ನನಗೆ ಫಸ್ಟ್ ಇಂದಾನು PCOD ಪ್ರಾಬ್ಲಮ್ ಇದು ಇರೆಗ್ಯುಲರ್ ಪೀರಿಯಡ್ ಇತ್ತು. ಇರೆಗ್ಯುಲರ್ ಪೀರಿಯಡ್ ಇದ್ರಿಂದ ಬಟ್ ಬೇರೆ ಕಡೆ ಎಲ್ಲಾ ತೋರಿಸಿ ಸಾಕಾಗಿ ಕೊನೆಗೆ ನಾನು ಇದ್ರದ್ದು ತಗೊಂಡಿದ್ದು IVF ಸೆಂಟರ್ನ. ಓಕೆ. ಆದ್ರೆ ರೆಗ್ಯುಲರ್ ಇವತ್ತಿಗೆ ಕೊನೆಗೆ ಆಗೇ ಇರ್ಲಿಲ್ಲ. ನಾನು ಆದ್ರೆ ಇನ್ನ 10 ವರ್ಷ ಆಗಿದೆಯಲ್ಲ, ಇನ್ನು ಆಗೋದಿಲ್ಲ ಬಿಡು ಅಂತ ಹೇಳಿ ನಾವು ಕೈ ತಪ್ಪು ಬಿಟ್ಟಿದ್ಮೇಲೆ ಲಾಸ್ಟ್ ಚಾಯ್ಸ್ ತಗೊಂಡ್ವಿ IVF. ಅದ್ರಿಂದ ನಮ್ಗೆ ಏನಾಗುತ್ತೋ ಏನೋ ಅಂತ ಜನಗಳು ಹೇಳೋ ಪ್ರಕಾರ ನಮಗೂ ಸ್ವಲ್ಪ ಭಯನೇ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಕೊಟ್ಟಿದ್ದು ಟ್ರೀಟ್ಮೆಂಟ್ ಈಗ ನಿಖಿತಾ ಮೇಡಮ್ ಮಾಡಿತ್ತು. ನಾನು ಫಸ್ಟ್ IUI ಮಾಡಿದ್ದೆ. IUI ನನಗೆ ಸೆಟ್ ಆಗಿಲ್ಲ, ಫೇಲ್ ಆಯ್ತು. IVF ಫಸ್ಟ್ ಅಟೆಂಪ್ಟ್ ಅಲ್ಲೇ ನನಗೆ ಸರಿ ಹೋಯ್ತು ಮ್ಯಾಮ್. ಓಕೆ, ಡಾಕ್ಟರ್ ನಿಖಿತಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಮಾತನಾಡ್ಬೋದು ನೀವು ಅವ್ರ ಜೊತೆ ನೇರವಾಗಿ. ಹಾಯ್ ಮ್ಯಾಮ್, ನಿಖಿತಾ ಮ್ಯಾಮ್. ಹಾಯ್, ಹೇಗಿದ್ದೀರಾ ಮಮತಾ ಅವರೇ? ಹಾಂ ಮ್ಯಾಮ್, ಎಸ್. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಎಲ್ಲ ಶೇರ್ ಮಾಡಿದ್ರಿ, ಯಾವ ಥರ ಇತ್ತು? ಹಾಂ, ಹೇಳೋದಾದ್ರೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿಮ್ಮನ್ನಂತೂ ನಾನು ಇಡೀ ಲೈಫಲ್ಲೇ ಗರ್ಭಗುಡಿನಲ್ಲಿ ನಿಖಿತಾ ಮ್ಯಾಮ್ ಅಂದ್ರೆ ಮರ್ಯಾದೆ ಇಲ್ಲ ಮ್ಯಾಮ್. ನಾವು ಅಷ್ಟು ನನ್ ನಿಜ ಮ್ಯಾಮ್, ನನ್ನ ಜೀವನದಲ್ಲಿ ಒಂದು ಚೈತನ್ಯ ಬಂತು ಅಂದ್ರೆ ಅದು ನಿಮ್ಮಿಂದಾನೆ ಮ್ಯಾಮ್. ಸೋ ಸ್ವೀಟ್. ಥ್ಯಾಂಕ್ ಯು ಮಮತಾ ಅವರೇ. ಪಾಪು ಚೆನ್ನಾಗಿದ್ದಾವೆ ಮೇಡಮ್. 9 ತಿಂಗಳು ಪಾಪು ಇದಾವೆ, ಒಂದು ಗಂಡು ಪಾಪು, ಒಂದು ಹೆಣ್ಣು ಪಾಪು. ಎಸ್, ಟ್ವಿನ್ ಪ್ರೆಗ್ನೆನ್ಸಿ. ಹಾಂ ಮ್ಯಾಮ್. ಎಸ್, ಕಂಗ್ರ್ಯಾಚುಲೇಷನ್ಸ್ ಮಮತಾ ಅವರೇ, ಒನ್ಸ್ ಅಗೇನ್ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು. ಎಸ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಕಿರಣ್ ಅಂತ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಿರಣ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ಕಿರಣ್ ಅವರು. ಹೇಳಿ ಕಿರಣ್ ಅವರೇ, ಅಂದ್ರೆ ನೀವು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ಈ ದಂಪತಿ ಕೂಡ ಸಾಕಷ್ಟು ಅಂದ್ರೆ ಕಷ್ಟ ಆಗ್ತಾ ಇತ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ ಕಿರಣ್ ಅವರು. ಮೇಡಮ್, ನಮಗೆ 8 ವರ್ಷದಿಂದಾನು ಮಕ್ಕಳಾಗಿದ್ದಿಲ್ಲ ಮೇಡಮ್. ಎಲ್ಲಾ ಕಡೆ ತೋರಿಸಿದ್ವಿ, ಏನು ಉಪಯೋಗ ಆಗಿದ್ದಿಲ್ಲ. ಕೊನೆಗೆ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ನೋಡಿ ಗರ್ಭಗುಡಿಗೆ ಬಂದ್ವಿ ಮೇಡಮ್. ಅಲ್ಲಿ ಡಾಕ್ಟರ್ ನಿಖಿತಾ ಮೇಡಮ್ ಇದಾರಲ್ಲ ಮೇಡಮ್, ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಅವರೆಲ್ಲ ಸೂಕ್ತ ರೀತಿಯಾಗೆಲ್ಲ ಚಿಕಿತ್ಸೆ ಮಾಡಿದ್ರು. ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಆಯ್ತು ಮೇಡಮ್. ಇವಾಗ ಒಂದು ಬೇಬಿ ಗರ್ಲ್ ಅಂಡ್ ಬೇಬಿ ಬಾಯ್ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಹೇಗಿದ್ದಾರೆ ನಿಮ್ಮ ವೈಫ್ ಕಿರಣ್ ಅವರೇ? ಅವರ ಆರೋಗ್ಯ ಹೇಗಿದೆ? ಮಗುವಿನ ಆರೋಗ್ಯ ಹೇಗಿದೆ? ಮಕ್ಕಳಿಬ್ಬರ ಆರೋಗ್ಯ ಚೆನ್ನಾಗಿದ್ದಾರೆ ಮೇಡಮ್. ಹೌದಾ? ಓಕೆ, ಚೆನ್ನಾಗಿದ್ದಾರೆ. ಹಾ. ಡಾಕ್ಟರ್ ನಿಖಿತಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ನೀವು ಮಾತನಾಡಬಹುದು ಅವ್ರ ಜೊತೆ ನೇರವಾಗಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ ಕಿರಣ್ ಅವರೇ? ಚೆನ್ನಾಗಿದೆ ಮೇಡಮ್. ಸೊ 2 ಪಾಪು ಹೇಗಿದೆ? ಚೆನ್ನಾಗಿದೆ ಮೇಡಮ್. ಹಾ, ವೆರಿ ಗುಡ್. ಖುಷಿ ಆಯ್ತು. 1 ಮಂತ್ 10 ಡೇಸ್ ಆಯ್ತು. ಕರೆಕ್ಟ್. ಹಾ, ಚೆನ್ನಾಗಿದ್ದಾರೆ ಮೇಡಮ್. ತುಂಬಾ ಉಪಕಾರ ಆಯ್ತು ನೀವಿಂದ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಎಸ್, ಧನ್ಯವಾದ ಕಿರಣ್ ಅವರೇ ಕರೆ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಡಾಕ್ಟರ್, ನಾವು ನೋಡ್ತಾ ಇದ್ದೀವಿ ಗರ್ಭಗುಡಿಯಲ್ಲೇ ಚಿಕಿತ್ಸೆ ಪಡೆದಂಥವ್ರು ಸುಮಾರು ಜನ ಹೇಳ್ತಿರುವಂಥದ್ದು 13 ವರ್ಷ ಮದುವೆ ಆಗಿ 8 ವರ್ಷ ಆಯ್ತು. ತುಂಬಾ ಜನ ಕಪಲ್ಸ್ ಅಷ್ಟಾಗಿ ಒಂದೇ ಟ್ರೈ ಅಲ್ಲಿ ಕನ್ಸೀವ್ ಆಗಿರುವಂಥದ್ದು ಅಂತ ಹೇಳ್ಕೊಂಡ್ರು. ತುಂಬಾ ಜನ ತಪ್ಪು ಮಾಡ್ತಾ ಇರೋದು ಅಲ್ಲಿನೇನ ಅಂದ್ರೆ ಅಪ್ರೋಚ್ ಮಾಡೋದಕ್ಕೇನೆ ತುಂಬಾ ವರ್ಷ ತಗೊಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಒಂದು ಮೈಂಡ್ ಸೆಟ್ ಅಲ್ಲಿ ಯಾಕೆ ನಾನು ಇಷ್ಟು ಬೇಗ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಬೇಕು ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸೊ ನೀವು ಕರೆಕ್ಟಾಗಿ ಹೇಳಿದ್ರಿ. ಸೊ ನಾವು ನಮ್ಮ ಹತ್ರ ಬಂದಾಗ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂದಾಗ ಕೆಲವೊಂದು ಕಪಲ್ಸ್ ರೆಡಿ ಇರ್ತಾರೆ, ಬಿಕಾಸ್ ಅಷ್ಟು ವರ್ಷ ಆಗಿರತ್ತೆ ಟ್ರೈ ಮಾಡಿ, ಇದೇ ಲಾಸ್ಟ್ ಚಾನ್ಸ್ ಅಂತ ಬರೋರು ತುಂಬ ಜನ ಇರ್ತಾರೆ ನಮ್ಮ ಹತ್ರ. ಇಲ್ಲ ಎಷ್ಟೊಂದು ಜನ ಅಲ್ಲೇ ಒಂದು ಸ್ಟೆಪ್ಪು ಹಿಂಜರಿದ್ಬಿಡ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾ, IVF ಅನ್ನೋದು ಒಂದು ಭಯ ಥರ ಇರುತ್ತೆ ಅವ್ರಿಗೆ.
ಯಾಕೆ ಅಂತಂದರೆ ಎಸ್ IVF ಅನ್ನೋದು ಎಲ್ಲರಿಗೂ ಬೇಕಾಗುತ್ತೆ ಅಂತಲೂ ಡೆಫಿನೆಟ್ಲಿ ಅಲ್ಲ. ಈಗ 100% ಅಂತ ಹೇಳಿದಾಗ ಒಂದು 60-70% ನ್ಯಾಚುರಲಿ ಅಥವಾ ಸ್ಮಾಲರ್ ಟ್ರೀಟ್ಮೆಂಟ್ಸ್ ಲೈಕ್ IUI ಅದರಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಕಪಲ್ಸಿಗೆ ಮಾತ್ರ IVF ಬೇಕಾಗುತ್ತೆ. ಸೊ ಹಾಸ್ಪಿಟ್ಲಿಗೆ ಹೋದರೆ ಅವ್ರು IVF ಹೇಳಿಬಿಡ್ತಾರೆ, ಮಾಡಿಸ್ಕೊಳ್ಳೇಬೇಕು ಅಂತಲೂ ಒಂದು ಭಯ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು IVF ಅನ್ನೋದು ತುಂಬ ಭಯ ಅಥವಾ ತುಂಬ ಪೇನ್ಫುಲ್ ಅಂತ ಅಂದ್ಕೊತಾರೆ. ಸೊ ಡೆಫಿನೆಟ್ಲಿ ಇಲ್ಲ. ಸೊ ಎಸ್, ಇದು ಒಂದು ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಬಟ್ 10 to 12 ಡೇಸ್ ಯೂಶ್ವಲಿ ನಾವು ಇಂಜೆಕ್ಷನ್ಸ್ ಕೊಡೋದು ಎಗ್ ಗ್ರೋತಿಗೆ. ಅದಾದಮೇಲೆ ಎಗ್ಸನ್ನ ಬಾಡಿಯಿಂದ ಹೊರಗಡೆ ಕಲೆಕ್ಟ್ ಮಾಡಿಬಿಟ್ಟು ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡಿ ಆ ಭ್ರೂಣನ ವಾಪಸ್ ಯೂಟ್ರಸ್ ಒಳಗಡೆ ವರ್ಗಾವಣೆ ಮಾಡಿ ಆಮೇಲೆ ವಿ ವಿಲ್ ವೇಟ್ ಫಾರ್ ಯೂಶ್ವಲಿ 2 ವೀಕ್ಸ್ ಆದಮೇಲೆ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಏನು ಅಂತ ವಿ ವಿಲ್ ಕನ್ಫರ್ಮ್. ಸೊ ಇದನ್ನೋದು ಎಸ್, ಇಟ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್. ಸ್ವಲ್ಪ ಪೇನ್ ಇರುತ್ತೆ, ಬಟ್ ಬೆಡ್ ರೆಸ್ಟ್ ಎಲ್ಲ ಬೇಕು. ನಾವು ಕೆಲಸಕ್ಕೆ ಹೋಗ್ತಾ ಇದ್ದರೆ ಕೆಲಸ ಕಂಪ್ಲೀಟಾಗಿ ನಿಲ್ಲಿಸಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಗರ್ಭಗುಡಿ ಕಡೆಯಿಂದನೂ ನಾವು IPL ಸರ್ವಿಸ್ ಅಥವಾ ಇಂಜೆಕ್ಷನ್ ಫಾರ್ಮಸಿ ಲ್ಯಾಬ್ ಅಂತ ಹೇಳ್ತೀವಿ. ಇದು ನಮ್ಮ ಮನೆಯಲ್ಲೇ ನಾವು ಇಂಜೆಕ್ಷನ್ಸ್ ಕೊಡೋದಾಗಲಿ, ಲ್ಯಾಬ್ ಟೆಸ್ಟು ಅಥವಾ ಮೆಡಿಸಿನ್ಸ್ ಕೊಡೋದು, ಇದನ್ನೆಲ್ಲ ನಾವು ಮನೆಯಿಂದನೂ ಕೂಡ ಅವರು ಮಾಡ್ಕೋಬೋದು ಇದೆಲ್ಲ ಟ್ರೀಟ್ಮೆಂಟ್. ಅಥವಾ ತುಂಬ ದೂರ ಇರ್ತಾರೆ, ಬರೋಕ್ಕಾಗ್ತಾ ಇರಲ್ಲ, ಸೊ ಅಂಥ ಕಪಲ್ಸಿಗೆಲ್ಲ ಇದು ಡೆಫಿನೆಟ್ಲಿ ನಾವು ಬೆನಿಫಿಟ್ ಮಾಡಿ ಹೆಲ್ಪ್ ಮಾಡ್ತೀವಿ. ಸೊ ಎಷ್ಟು ರೀತಿಯಲ್ಲಿ ಆಗುತ್ತೋ ಅಷ್ಟು ನಾವು ಅವರಿಗೆ ಕಂಫರ್ಟಬಲ್ ಆಗಿ ಈ IVF ಪ್ರೋಸೆಸ್ನ ಮಾಡ್ಕೊಡೋದಕ್ಕೆ ನೋಡ್ತೀವಿ ನಾವು. ಓಕೆ ಡಾಕ್ಟರ್, ಈಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಜೊತೆಗೆ IVFಗೆ ಹೋಗೋದು, ಇದರ ಮಧ್ಯದಲ್ಲಿ ಒಂದು ಸ್ಟೇಜ್ ಮಾಡ್ಕೊಂಡು ಬಿಡ್ತಾರೆ ತುಂಬ ಜನ. ಅಂದರೆ ಸಪ್ಲಿಮೆಂಟ್ಸ್ ತಗೊಳ್ತಿರ್ತಾರೆ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದು ಎಷ್ಟು ಸರಿ? ಅದು ಕೂಡ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು? ಅಥವಾ ಗರ್ಭಗುಡಿಯಲ್ಲೇ ಬರುವಂಥ ಪೇಷಂಟ್ಸ್ಗೆ ಮೊದಲು ಮೆಡಿಕೇಶನ್ ಮೂಲಕ ಅಂದರೆ ಫರ್ಟಿಲಿಟಿಯನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಲಾಗುತ್ತಾ ಡಾಕ್ಟರ್? ಯಾವ ರೀತಿ? ಎಸ್, ಸೊ ಈ ಸೆಲ್ಫ್ ಮೆಡಿಕೇಶನ್ ಅಥವಾ ಅವರಾಗೆ ಮೆಡಿಸಿನ್ಸ್ ಏನು ತೊಗೊಳ್ಳೋದಿರುತ್ತಲ್ಲ ಅದು ತುಂಬಾ ಹಾನಿಕಾರಕ. ಯಾಕಂತಂದರೆ ನಂಬರ್ 1, ಏನು ತೊಂದರೆ ಇರುತ್ತೆ ಅದು ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೂ ಸಹ ಕೆಲವೊಂದು ಅವ್ರು ತೊಗೊತಿರೋ ಸಪ್ಲಿಮೆಂಟ್ಸ್ ನಾವು ಕೊಡೋದ ಟ್ರೀಟ್ಮೆಂಟ್ಸಿಗೆ ಅಫೆಕ್ಟ್ ಆಗುತ್ತೆ. ನಂಬರ್ 2 ಬಂದುಬಿಟ್ಟು ಎಲ್ಲ ಸಪ್ಲಿಮೆಂಟ್ಸ್ ಎಲ್ಲರಿಗೂ ಬೇಕಾಗುತ್ತೆ ಅಂತ ಅಲ್ಲ. ಪರ್ಸ್ನಲೈಸ್ ಮಾಡಿ ಅವ್ರಿಗೇನು ಅವಶ್ಯಕತೆ ಇದೆಯೋ ಅದನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಐರನ್ ಸಪ್ಲಿಮೆಂಟ್ಸು, ಸುಮ್ಮನೆ ಐರನ್ ಸಪ್ಲಿಮೆಂಟ್ಸ್ ಆಗಲಿ ವಿಟಮಿನ್ ಡಿ ಆಗಲಿ ತೊಗೊತಾ ಹೋಯಿತು ಅಂದರೆ ಬಾಡಿ ಮೇಲೆ ರಿವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ತುಂಬಾ ಈಗ ಮಾರ್ಕೆಟಲ್ಲಂತೂ ತುಂಬಾ ಅಡ್ವರ್ಟೈಸ್ ಮಾಡ್ತಾರೆ. ಈ ಡಿಫ್ರೆಂಟ್ ಫ್ಲೇವರ್ಸ್ ಆಗಲಿ, ಸ್ಯಾಚೆಟ್ಸು, ಪೌಡರ್ಸು, ಗಮ್ಮೀಸು, ಡಿಫ್ರೆಂಟ್ ರೀತಿಯಲ್ಲಿ ಈ ಸಪ್ಲಿಮೆಂಟ್ಸ್ ಸಿಗುತ್ತೆ. ಸೊ ಎಲ್ಲ ಕೂಡ ನೋಡಿ ಅವರು ತೊಗೊತಾ ಹೋಗ್ತಾರೆ. ಒಂದು 3-4 ವರ್ಷ ಅದರಲ್ಲೇ ಟೈಮ್ ಕಳೆದ್ಬಿಡ್ತಾರೆ. ಸೊ ಏನಾಗುತ್ತೆ, ನಮ್ಮ ಹತ್ರ ಬರೋದು ತುಂಬ ತಡ ಆಗುತ್ತೆ. ಅಥವಾ ನಮ್ಮ ಹತ್ರ ಬಂದಾಗೂ ಸಹ ಅವ್ರು ಎಷ್ಟೊಂದು ಸಲ ಹೇಳೋದಿಲ್ಲ ಈ ಥರ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀವಿ ಅಂತ. ಪಿನ್ ಪಾಯಿಂಟ್ ಮಾಡಿ ಒಂದೊಂದೇ ನಾವು ಕೇಳಿದಾಗ, ಹಿಸ್ಟ್ರಿ ಕೇಳಿದಾಗ ಅದನ್ನೆಲ್ಲ ಹೇಳ್ತಾರೆ. ಸೊ ಈ ಅವರೇ ಸೆಲ್ಫ್ ಮೆಡಿಕೇಟ್ ಮಾಡೋದಾಗಲಿ, ಈ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾಗಲಿ ಡೆಫಿನೆಟ್ಲಿ ನಾವು ಅಡ್ವೈಸ್ ಮಾಡಲ್ಲ. ಇಲ್ಲಿ ಬಂದಾಗ ನಾವು ಅವ್ರದ್ದು ಕರೆಕ್ಟಾಗಿ ಪೂರ್ತಿ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೇನು ಬೇಕೋ ನಾವು ಬೇಸಿಕ್ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಆಗಲಿ, ಅದ್ರ ಜೊತೆ ಸ್ಕ್ಯಾನಿಂಗು, ಸೆಮೆನ್ ಟೆಸ್ಟ್ ಅಂತ ಏನೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಿಕೊಂಡು, ಎಸ್ಪೆಷಲಿ ಗರ್ಭಗುಡಿಯಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಅಂತಂದರೆ ಪೂರ್ತಿಯಾಗಿ ನಾವು ನೋಡಿಬಿಟ್ಟು ಬರೀ ಮೆಡಿಕೇಷನ್ಸ್ ಅಷ್ಟೇ ಅಲ್ಲ, ಅವ್ರ ಕಡೆಯಿಂದನೂ ಏನು ಮಾಡ್ಕೋಬೋದು. ಈಗ ಲೈಫ್ ಸ್ಟೈಲ್ ವೇರಿಯೇಷನ್ಸ್ ಆಗಿರ್ಬೋದು, ಸೊ ಫರ್ಟಿಲಿಟಿ ಯೋಗ ಪ್ರಾಪರಾಗಿ ಅವ್ರಿಗೆ ಇಂಡಿವಿಜುವಲೈಸ್ ಮಾಡಿ ಡಯಟ್ ಆಗಲಿ, ಡಯಟ್ ಪ್ರೋಗ್ರಾಮು ಇದನ್ನೆಲ್ಲ ನಾವು ಅಡ್ವೈಸ್ ಮಾಡಿ ಪೂರ್ತಿಯಾಗಿ ನಾವು 360 ಡಿಗ್ರಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ತುಂಬ ಜನಕ್ಕೆ ಈಗ IVF ಮೆಥಡ್ಸ್ ಅಂತ ಅಂದರೆ ಮೈಂಡಲ್ಲಿ ಇರುವಂಥದ್ದು ಅದೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೋ ಏನೋ ಅನ್ನುವಂಥದ್ದು ಮೈಂಡಲ್ಲಿ ಬರುತ್ತೆ. ಸೊ ಗರ್ಭಗುಡಿಯಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ನೀವು ಮಾಡ್ತಾ ಇರ್ತೀರಾ. ಸೊ ಯಾವೆಲ್ಲ ರೀತಿಯಾದಂಥ ಆಫರ್ಸ್ ಅಥವಾ ನೀವು ಈಗ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರಿ, ಸೊ ಯಾವ ರೀತಿ ಪ್ರೋಗ್ರಾಮ್ಗಳನ್ನ ಮಾಡಲಾಗುತ್ತೆ? ಸೊ ಈ ಮಂತ್ ಆ್ಯಕ್ಚುಲಿ ಫುಲ್ ಜಾನ್ವರಿ ಮಂತ್ 31st ತನಕನೂ ಫ್ರೀ ಕನ್ಸಲ್ಟೇಷನ್ ಇದೆ. ಸೊ ಫಸ್ಟ್ ಹೆಜ್ಜೆ ತೊಗೊಳೋದಕ್ಕೆ ನೀವು ದಯವಿಟ್ಟು ಭಯಪಡಬೇಡಿ. ನಿಮ್ದು ಏನೇನು ರಿಪೋರ್ಟ್ಸ್ ಇದೆಯೋ ಬನ್ನಿ. ಎಷ್ಟೊಂದು ಶಾಖೆಗಳಿದೆ ಗರ್ಭಗುಡಿದು, ಯಾವುದಾದ್ರೂ ಒಂದು ಶಾಖೆಗೆ ಬಂದು ಡಾಕ್ಟರ್ನ ಭೇಟಿಯಾಗಿ ಸೊ ಡೆಫಿನೆಟ್ಲಿ ಅಟ್ಲೀಸ್ಟ್ ಏನು ಮಾಡಬೇಕು ಕರೆಕ್ಟ್ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಬಿಟ್ಟಿದ್ದು, ಚಾಯ್ಸ್ ಇಸ್ ಯೋರ್ಸ್. ಬಟ್ ಎಸ್, ಹಾಗೆ ಅದ್ರ ಜೊತೆಗೆ ಸುಮಾರು ಕಡೆ ಎಷ್ಟೋ ಕಡೆ ಸೆಂಟರ್ಸ್ ಇರೋದಿಲ್ಲ. ಸೊ ಅವ್ರಿಗೆ ಅಪ್ರೋಚ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ನಾವು ಗರ್ಭಗುಡಿ ಕಡೆಯಿಂದ ಕ್ಯಾಂಪ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇ ತಿಂಗಳು ಅಂತಂದರೆ ವಿದ್ಯಾರಣ್ಯಪುರ ಆಗಲಿ ಅಥವಾ ಬನ್ನೇರುಘಟ್ಟ ರೋಡು, ಕೊರಟಗೆರೆ ಹಾಗೂ ದೆನಾನಿಕೋಟೆ ಎಲ್ಲ ಕಡೆ ಕೂಡ ಕ್ಯಾಂಪ್ಸ್ ಕೂಡ ಇದೆ. ಸೊ ಬಂದು ನಮ್ಮ ಹಾಸ್ಪಿಟಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿದೆ ಕ್ಯಾಂಪ್ ಅಂತ ನಿಮಗೆ ಗೈಡ್ ಮಾಡ್ತಾರೆ. ಆ ಕ್ಯಾಂಪ್ಸಲ್ಲಿ ಬಂದುಬಿಟ್ಟು ಡಾಕ್ಟರ್ಸನ್ನು ಮೀಟ್ ಆಗಿ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಡೆಫಿನೆಟ್ಲಿ ಗೈಡ್ ಮಾಡ್ತೀವಿ.
ಎಸ್ ಡಾಕ್ಟರ್, ನೀವು ಕನ್ಸಲ್ಟೇಷನ್ ಫ್ರೀ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಇಂಥ ಕೇಸಸಲ್ಲಿ ಕನ್ಸಲ್ಟೇಷನ್ನೇ ಬಹಳ ಮುಖ್ಯವಾದದ್ದು. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಸ್, ಯಾಕಂದರೆ ತುಂಬ ಸೊಸೈಟಿಯಲ್ಲಿ ಪ್ರೆಷರ್ಸ್ ಇರುತ್ತೆ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ತುಂಬ ಜನದಕ್ಕೆ ಮಾಹಿತಿನೇ ಇರೋದಿಲ್ಲ. ಅದೆಲ್ಲದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಡಾಕ್ಟರ್. ಡೆಫಿನೆಟ್ಲಿ. ಎಸ್ ಡಾಕ್ಟರ್. ಸೊ ನೀವು ಕೊನೆಯದಾಗಿ ಏನು ಹೇಳ್ತೀರಿ ಅಂತ ಹೇಳಿದ್ರೆ, ತುಂಬ ಜನ IVF ತಗೊಳ್ಳೋದಕ್ಕೆ ಹಿಂಜರಿತಿರ್ತಾರೆ ಅವರಿಗೆ. ಸೊ ಒಂದೇನು ಅಂತಂದರೆ, ನಾನು ಹೇಳ್ದಂಗೆ ಟೈಮ್ ಅನ್ನೋದು ತುಂಬಾ ಮುಖ್ಯ. ಸೊ ಈ ಟೈಮ್ ಫ್ಯಾಕ್ಟರ್ನ ಕಳ್ಕೊಬೇಡಿ. ಆದಷ್ಟು ಬೇಗ ಪ್ರೆಗ್ನೆನ್ಸಿ ಆಗೋಕ್ಕೆ ತಡ ಆಗ್ತಾಯಿದ್ರೆ, ಕನ್ಸೀವ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಬಂದು ಅಟ್ಲೀಸ್ಟ್ ಕರೆಕ್ಟಾಗಿ ಗೈಡೆನ್ಸ್ ತೊಗೊಳ್ಳಿ. ಆದಷ್ಟು ಬೇಗ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ ಹಾಗೂ ದಾವಣಗೆರೆಯಲ್ಲಿ ಶಾಖೆಗಳಿದೆ. ದೂರವಾಣಿ ಸಂಖ್ಯೆ 9071234005.